ನಾ ಕಂಡ ಶಿವ, ನನ್ನ ಜೀವನದಲ್ಲಿ ಶಿವ ಯಾವ್ಯಾವ ರೂಪದಲ್ಲಿ ಕಾಣಿಸ್ಕೊಂಡಿದ್ದಾನೆ ಅನ್ನೋದನ್ನು ಅದರಲ್ಲಿ ಕೆಲವೊಂದಷ್ಟನ್ನು ಇವತ್ತು ಹಂಚ್ಕೊಳ್ಬೇಕು ಅಂತ ಅನಿಸ್ತು. ಮೊದಲನೇ ಸಲ ನಾನು ಶಿವನ್ನ ಅಷ್ಟು ಹತ್ತಿರದಲ್ಲಿ ನೋಡಿ ಅಂದರೆ ಫೀಲ್ ಮಾಡಿದ್ದು ಮೊದಲನೇ ಸಲ ಅಂದರೆ ಕೇದಾರ್ನಾಥ್ ನಾವು ಹೋಗಿದ್ದಾಗ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಕೇದಾರ್ನಾಥ್ ಹೋಗಿದ್ವಿ. ನಾವು ಕೇದಾರ್ನಾಥಲ್ಲಿ ದರ್ಶನಕ್ಕೆ ಲೈನ್ ನಿಂತಿದ್ವಿ. ಬೆಳಗಿನ ಜಾವ ಒಂದು 5 ಗಂಟೆ ಹಾಗೆ ಲೈನ್ ನಿಂತಿದ್ವಿ. ಇನ್ನೂ ತುಂಬಾ ಬೇಗನೆ ನಿಂತಿದ್ವಿ. ಆವಾಗ ಬಿಸಿಲಿರಲಿಲ್ಲ, ತುಂಬ ಚಳಿ ಇತ್ತು. ಸೊ ಆಮೇಲೆ ಸನ್ರೈಸ್ ಆಗ್ತಾ ಹೋದಂಗೆ ಒಂದು ಬೆಟ್ಟದ ಮೇಲೆ ಸೂರ್ಯನ ಬೆಳಕು ಹಿಂಗೆ ಬೀಳ್ತಾ ಇತ್ತು. ಆಯಿತಾ, ತುದಿಯಲ್ಲಿ ಟಿಪ್ಪಲ್ಲಿ ಮಾತ್ರ ಸೂರ್ಯನ ಬೆಳಕು ಕಾಣಿಸ್ತಾ ಇತ್ತು ನನಗೆ. ನಾನು ನೋಡ್ತಾ ಇದ್ದೆ, ಈ ಎಲ್ಲೂ ಸೂರ್ಯನ ಬೆಳಕಿಲ್ಲದೆ ಅಲ್ಲಿ ಮಾತ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡು ಅಂತ ನೋಡ್ತಾ ಇದ್ದೆ. ಆಮೇಲೆ ಒಂಚೂರು ಹಿಂಗೆ ಟಿಪ್ ಮಾತ್ರ ನೋಡ್ತಾ ಇದ್ನಲ್ವಾ, ಒಂದು ಸ್ವಲ್ಪ ಝೂಮ್ ಔಟ್ ಅಂದರೆ ಒಂದು ಸ್ವಲ್ಪ ಬೇರೆ ಅಬ್ಸರ್ವ್ ಮಾಡೋಕ್ಕೆ ಹಿಂಗೆ ಒಂದು ಸ್ವಲ್ಪನೇ ಅದನ್ನು ಅಬ್ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಆದಾಗ ನೀವೆಲ್ಲ ನನ್ನನ್ನು ಡೆಲ್ಯೂಷನಲ್ಲಿ ಇದ್ದೀನಿ ಅಂತ ಅಂದ್ಕೊಂಡ್ರೆ ನಂಗೆ ನಿಜವಾಗ್ಲೂ ಬೇಜಾರಿಲ್ಲ. ಯಾಕಂದರೆ ನಾನು ಅದನ್ನು ನಿಜವಾಗ್ಲೂ ಅನುಭವಿಸಿದ್ದೀನಿ. ಸೊ ನಂಗೆ ಗೊತ್ತು ಅದು ಹೆಂಗೆ ಅನಿಸುತ್ತೆ ಅಂತ. ಫಸ್ಟು ಜಡೆ, ಅದಾದಮೇಲೆ ಶಿವನ ಮುಖ, ಅದಾದಮೇಲೆ ನೀವು ನಂಬ್ತಿರೋ ಇಲ್ವೋ ಶಿವನ ಹಾವಿನ ನೆರಳು ಕೂಡ ಆ ಸ್ನೋ ಮೇಲೆ ನಂಗೆ ಲಿಟ್ರಲಿ ಕಾಣಿಸ್ತಿದೆ, ಹಾವಿನ ನೆರಳು ಕೂಡ. ಅದಾದಮೇಲೆ ಹಿಂಗೊಂಚೂರು ಅದು ಹೆಂಗೆ ಸುಮ್ಮನೆ ಒಂದು ಸಿನಿಮಾ ರೀತಿಯಲ್ಲಿ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಹಿಂಗೊಂದು ಸ್ವಲ್ಪನೇ ಝೂಮ್ ಔಟ್ ಆಗ್ತಿದ್ದಂಗೆ ಫುಲ್ಲು ಆ ರೂಪ ಫುಲ್ಲು ಕಾಣಿಸ್ತಾ. ಅಂದರೆ ಹಿಂಗೆಲ್ಲ ಇರೋದಲ್ಲ, ಶಿವ ಹಿಂಗೆ ಕೂತಿರೋದು, ಎರಡು ಕೈನಲ್ಲಿ ಹಿಂಗೆ ಕೂತಿರೋ ಥರ. ಆಯಿತಾ, ಕಾಲು ಎರಡು ಹಿಂಗೆ ಮರ್ಚಿ ಹಿಂಗೆ ಹಾಕಿರೋ ಥರ. ನಾನು ಇಲ್ಲಿ ಫೋಟೋ ಹಾಕ್ತೀನಿ, ನಿಮಗೆ ಬೇಕಿದ್ರೆ ನಾನು ಇಲ್ಲಿ ಫೋಟೋ ಹಾಕಿದ್ದೀನಿ ನೋಡಿ. ಈ ಫೋಟೋದಲ್ಲಿ ನಿಮ್ಗೆ ಅದು ಎಷ್ಟು ಅನ್ಸುತ್ತೋ ಇಲ್ಲಿ ಹೋಗೋದಿಲ್ಲ. ನಂಗೆ ಈಗ ನೋಡಿದ್ರು ನನಗೆ ಅವತ್ತು ಹೆಂಗೆ ನೋಡಿದೆ ಹಾಗೆ ಫೀಲ್ ಆಗಿದೆ. ನಂಗೆ ಈಗಲೂ ನಂಗೆ ಹಂಗೆ ಕಣ್ಣು ಕಟ್ಟದಂಗಿದೆ ಆ ಕತೆ. ಸೊ ಇದು ಮೊದಲನೇ ಸಲ. ಇದಕ್ಕೂ ಮುಂಚೆ ಇನ್ನೊಂದು